ಎಲ್ರಿಗೂ ನಮಸ್ಕಾರ. ಇಲ್ಲ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಕೂತ್ಕೋತೀನಿ. ಕರೆದ ತಕ್ಷಣ ಪ್ರೀತಿಯಿಂದ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲ ಪ್ರೆಸ್ ಮೀಟ್ಗೂ ನೀವು ಸಪೋರ್ಟ್ ಮಾಡಿದ್ರಿ. ಈ ಸಿನಿಮಾಗೂ ಈ ಟೀಸರ್ ಇವೆಂಟ್ಗೂ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ನನ್ನ ಸಿನಿಮಾ ಮೇಕಿಂಗು, ಸಿನಿಮಾ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ನಾನು ಏನು ಹೇಳಲ್ಲ. ಸಿನಿಮಾ ನೀವು ನೋಡ್ಬಿಟ್ಟು ಹೇಳಿ, ಟೀಸರ್ ಏನು ಅನಿಸ್ತು ಅಂತ ನೀವು ಶೇರ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಪಾತ್ರ ಒಂದು ನನ್ನ ಪಾತ್ರ ಬಾಸ್ ಸಿನಿಮಾದಲ್ಲಿ ಒಂದು ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿ ಆಗಿರ್ತಾನೆ. ಆ ವ್ಯಕ್ತಿ ಅವನ ಲೈಫಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದು ಸಿನಿಮಾ ಒಂದು ಕತೆ. ಮತ್ತೆ ನಾನು ಆ ಪಾತ್ರಧಾರ. ಮಿಕ್ಕಿದೆಲ್ಲ ಡೈರೆಕ್ಟರ್ ಹೇಳ್ತಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಸಣ್ಣದಾಗಿ ಇಂಟ್ರೊಡಕ್ಷನ್ ಕೊಟ್ಟರೆ ಸಾಕು. ನಿರ್ದೇಶಕರು ಲವ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲವ ಅಂತ ಹೇಳಿ, ನಿರ್ದೇಶಕ. ನಾನು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಸಿನಿಮಾದಲ್ಲಿ ನಟಿಸಿರುವಂಥ ಕೆಲವು ಪಾತ್ರಧಾರಿಗಳು ಬಂದಿದ್ದಾರೆ. ಸೊ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀನಿ. ಸರ್ ಬನ್ನಿ, ಡಾಕ್ಟರ್ ವಿಜಯಶ್ರೀ ಸರ್. ಡಾಕ್ಟರ್ ವಿಜಯಶ್ರೀ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸುಜನಿತ್ ಶೆಟ್ಟಿ ಅವರು ಪ್ಲೀಸ್ ವೇದಿಕೆಗೆ ಬರಬೇಕು. ಸುಜನಿತ್ ಶೆಟ್ಟಿ ಬನ್ನಿ. ನನ್ನ ಹೆಸರು ಡಾಕ್ಟರ್ ವಿಜೇಶ್. ನಾನು ಕೇರಳ ಮಲಯಾಳಂ ಮೂವೀಸ್ ಮಾಡ್ತಾ ಇದ್ದೆ. 2-3 movies I have acted. And first of all, I would have to thank director sir for giving me opportunity to be part of this good movie. ನಮ್ಮ ಕ್ಯಾರೆಕ್ಟರ್ ಬಂದಿದ್ರೆ ACP ಹರೀಶ್, ಹಾನೆಸ್ಟ್ ಪೊಲೀಸ್ ಆಫೀಸರ್. ಆ ಕ್ಯಾರೆಕ್ಟರ್ ಮಾಡ್ತಾರೆ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ತಾರೆ ಆಗಲ್ಲ, ಕ್ಯಾರೆಕ್ಟರ್ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಾನು ವೀರೇನ್ ಕೇಶವ್ ಅಂತ. ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಟೀಸರ್ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಗೋಯ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಟೀಸರ್ ಮಾಡಬೇಕಾದ್ರೆ, ಶೂಟಿಂಗ್ ನಡಿಬೇಕಾದ್ರೆ ಮಿಡ್ನೈಟ್ 2 ಗಂಟೆ 3 ಗಂಟೆವರೆಗೂ ಎಲ್ಲ ಶೂಟ್ ಮಾಡಿದ್ದೀವಿ. ಈ ಪಾತ್ರಕ್ಕೆ ಜೀವ ತುಂಬಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಇದರಲ್ಲಿ ನನ್ನ ಪಾತ್ರ ಒಂದು ಬಿಸ್ನೆಸ್ ಮ್ಯಾನ್. ಅದರಲ್ಲಿ ಏನೋ ಸುತ್ತ ಒಂದು ಇದು ಘಟನೆಗಳು ನಡೀತಾ, ಅದಕ್ಕೆಲ್ಲ ಕನೆಕ್ಟೆಡ್ ಇರುತ್ತೆ. ಈ ಪಾತ್ರ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ ಲವ ಸರ್ಗೆ ಹಾಗೂ ತನುಷ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಭೀಷ್ಮರಾಮಯ್ಯ ಅಂತ ಹೇಳಿ, ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದ. ಇದುವರೆಗೂ ಒಂದು 40 ಸಿನಿಮಾಗಳು ಮಾಡಿದ್ದೀನಿ. ಇದರಲ್ಲಿ ನಮ್ದು ಮತ್ತೆ ನಿರ್ದೇಶಕರ ಜೊತೆನಲ್ಲಿ ಇದು 3ನೇ ಸಿನಿಮಾ. ಹಾಗೆ ನಾಯಕ ನಟರಾದಂಥ ತನುಷ್ ಅವ್ರ ಜೊತೆನಲ್ಲೂ 3ನೇ ಸಿನಿಮಾ ಇದು. ಒಂಥರ ಖುಷಿ ಆಗುತ್ತೆ ಅವ್ರ ಜೊತೆನಲ್ಲಿ ಕೆಲಸ ಮಾಡ್ತಾ ಒಂದು ಕುಟುಂಬದವರೇ ಆಗಿದ್ದೀವಿ. ಈ ಒಂದು ಟೀಸರ್ ನೋಡಿದ್ಮೇಲೆ ಬಹಳ ಖುಷಿ ಆಯಿತು. ಹಾಗೆ ಡಬ್ಬಿಂಗ್ ಟೈಮಲ್ಲಿ ಕೆಲವೊಂದು ಸೀನ್ಸ್ಗಳನ್ನ ನೋಡಿದಾಗ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮೇಕಿಂಗ್ ಬಂದಿದೆ ಅಂತ ಅನಿಸ್ತಾ ಇತ್ತು. ಒಟ್ಟಾರೆಯಾಗಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಒಂದು ಗೋಡನ್ ಅಲ್ಲಿ ಒಂದು ಇನ್ಚಾರ್ಜ್ ಆಗಿರ್ತೀನಿ. ಆಕಸ್ಮಿಕವಾಗಿ ಒಂದು ಕ್ರೈಮಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಅದು ಯಾವ ರೀತಿ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದು ಓವರಾಲ್ ನನ್ನ ಒಂದು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ. ಸೊ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ಹಾಗೂ ನಾಯಕ ನಟರಿಗೆ ಹಾಗೂ ನನ್ನ ಈ ಒಂದು ಪಾತ್ರವನ್ನು ವಿಭಿನ್ನವಾಗಿ ತೋರಿಸೋದಕ್ಕೆ ಸಪೋರ್ಟ್ ಮಾಡಿದಂತಹ ಹಾಗೂ ನನ್ನ ಕಲಾವಿದರಾದಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ಹಾಗೆ ಮೀಡಿಯಾದವ್ರಿಗೂ ಥ್ಯಾಂಕ್ಸ್, ಪತ್ರಿಕಾ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ. ಮೂಲತಃ ಕರಾವಳಿಯ ಕುಂದಾಪುರ ಭಾಗದವನು. ಬೆಂಗಳೂರಿನಲ್ಲಿ ಪ್ರಸ್ತುತ ಹವ್ಯಾಸ ರಂಗಭೂಮಿಯಲ್ಲಿ ಸದಾ ನಾನು 12 ವರ್ಷದಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀನಿ. ಅವಕಾಶಕ್ಕಾಗಿ ಅಲ್ದಾಡ್ತಾ ಇದ್ದೆ. ಸೊ ಲವರ್ ಸರ್ ಒಂದು ಸಿನಿಮಾದ ಆಡಿಷನ್ಗೆ ಕರೆದ್ರು. ಪಾತ್ರ ಚಿಕ್ಕದಿದ್ರು ದೊಡ್ಡದಾಗಿ ತೋರಿಸ್ತಾರೆ ಅಂತ ಅಂದ್ಕೊಂಡು ಆಡಿಷನ್ ಕೊಟ್ಟೆ. ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ತನುಷ್ ಶಿವಣ್ಣ ಅವರಿಗೆ. ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಧನ್ಯವಾದಗಳು ಲವರ್ ಸರ್ ಹಾಗೂ ತನುಷ್ ಶಿವಣ್ಣ. ಥ್ಯಾಂಕ್ ಯು. ಪಾತ್ರದ ಹೆಸರು ನಾನು ಮರ್ತ್ಬಿಟ್ಟಿದ್ದೀನಿ. ಚಿಕ್ಕ ಪಾತ್ರ, ಜೀವನ್ ಅನ್ನೋ ಪಾತ್ರ, ಒಂದು ಕೆಲಸದ ಆಡ್ ಪಾತ್ರ. ಥ್ಯಾಂಕ್ ಯು. ಕಂಟೆಂಟ್ ಬಗ್ಗೆ ಅಂತ ಹೇಳ್ತಾ ಇದ್ರೆ, ಸೊ ಇದು ನೇರವಾಗಿ ಏನು ಒಂದು ಪ್ರಕರಣ ನಡೀತಾ ಇದೆ ಅದರ ಸಂಬಂಧಪಟ್ಟವಾಗಿ ಇದೆಯಾ ದರ್ಶನ್ ಅವರು? ಸರ್ ಒಂದು ಫೋಟೋ ತಗೊಂಡ್ಬಿಟ್ಟು ಆಮೇಲೆ ನನ್ನ ಇಂಟ್ರೋ ಕೊಡ್ತೀನಿ ಸರ್. ನಾನು ಎಕ್ಸ್ಟ್ರೀಮ್ಲಿ ಸಾರಿ. ಫಸ್ಟ್ ಆಫ್ ಆಲ್ ಲವ ಸರ್ಗೆ ಮತ್ತು ತನುಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ನೀವೆಲ್ಲ ನೋಡ್ಬಿಟ್ಟು ಹೇಳಬೇಕು. ಈ ಟೀಸರ್ ನೋಡಿದ್ರಿ ಏನನ್ನಿಸ್ತು ಅಂತ ಎಲ್ಲ ಹೇಳಬೇಕು ಅಷ್ಟೇ. ಥ್ಯಾಂಕ್ ಯು. ನಿರ್ದೇಶಕ ಆಗಿ ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಈ ಕೆಲಸ ಮಾಡಿ ತುಂಬ ಒಳ್ಳೆ ಅನುಭವ ಕೊಟ್ಟಿದೆ. ಲವ ಸರ್ಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.
ಥ್ಯಾಂಕ್ ಯು. ಹೇಳಿ ಸರ್, ಈ ಪ್ರಕರಣ ಬಗ್ಗೆ ಹೇಳಿದ್ರೆ ಸರ್, ದರ್ಶನ್ ಅವರ ಇದು ನಡೀತಾ ಇದೆ, ಅದರ ಸಂಬಂಧಪಟ್ಟಂತ ಸಿನಿಮಾನ. ಸರ್, ನಾನು ಇವತ್ತು ಫಸ್ಟ್ ಲುಕ್ ಟೀಸರ್ ಲಾಂಚ್ ಮಾಡಿದ್ದೇವೆ. ಸೊ ಇದರಲ್ಲಿ ಹೇಳ್ದಂಗೆ ನಾವು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಅಂದರೆ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅನೇಕ ಘಟನೆಗಳನ್ನ ತಗೊಂಡು ಈ ಒಂದು ಸಿನಿಮಾನ ಮಾಡಿದ್ದೀವಿ ಸರ್. ಅಲ್ಲ ಖಂಡಿತ ಮೇಡಮ್, ಮುಂದಿನ ದಿನಗಳಲ್ಲಿ ಟ್ರೈಲರ್ ಲಾಂಚ್ ಇದೆ. ಅವತ್ತು ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ನಾವು ತಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ ಸರ್ ಟ್ರೂ ಇವೆಂಟ್ಸ್ ಅಂದರೆ ಈಗ 2025 ನಡೆದಿರೋಂಥದ್ದು, 24 ನಡೆದಿರೋಂಥದ್ದು, ಆ ಥರ ಘಟನೆಗಳನ್ನ ನಾವು ತೊಗೊಂಡು ಮಾಡಿರೋಂಥದ್ದು ಸರ್. ಕ್ರೈಮ್ ರಿಲೇಟೆಡ್ ಸರ್. ಲವ ಸರ್, ಲವ ಸರ್, ನೀವು ಹಿಂದೆನೋ ನಿಮ್ಮ ಕೆರಿಯರ್ ನೋಡಿದೀವಿ ನಾವು. ನೀವು ಆಯ್ಕೆ ಮಾಡ್ಕೊಳ್ಳೋ ಕಥಾವಸ್ತುಗಳು, ಶೀರ್ಷಿಕೆಗಳು ಎಲ್ಲ ಈಗ ಏನ್ ಸಮಾಜದಲ್ಲಿ ಘಟಿಸ್ತಾ ಇದೆ ಅದಕ್ಕೆಲ್ಲೋ ರೆಲೆವೆಂಟ್ ಆಗಿದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಇದು ನಿಮ್ಗೆ ಉದ್ದೇಶ ಪೂರ್ವಕ ಅನ್ಸುತ್ತಾ ಅಥವಾ ಕೋಇನ್ಸಿಡೆನ್ಸ್? ಇಲ್ಲ ಸರ್, ನಾನು ಒಬ್ಬ ವಕೀಲನಾಗಿ ಜೊತೆಗೆ ಡೈರೆಕ್ಟರ್ ಆಗಿ ನಾನು ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ನನಗೆ ಸಮಾಜದಲ್ಲಿ ಏನು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಮಾಡೋವಂಥ ಅಭಿರುಚಿ ನನ್ನಲ್ಲಿದೆ. ಸೊ ಅದನ್ನು ಇಟ್ಕೊಂಡು ನಾನು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಸೊ ಮುಂದಕ್ಕೂ ನಾನು ಕೂಡ ಕೆಲವು ಟ್ರೂ ಇವೆಂಟ್ಸ್ ಇಟ್ಕೊಂಡೆ ಸಿನಿಮಾ ಮಾಡ್ತೀನಿ ಸರ್. ರಮೇಶ್, ಸರ್, ಸಮಾಜದಲ್ಲಿ ಈ ಥರ ಘಟನೆಗಳು ನಡೆದಿರುತ್ತೆ. ಒಂದು ಸೆಲೆಬ್ರಿಟಿ ಜೀವನದಲ್ಲಿ ಒಂದು ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಘಟನೆ ನಡೆದಾಗ ಕೆಲವರು ಆಯಾ ಒಬ್ಬ ವ್ಯಕ್ತಿ ಆಯಾ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಸೊ ನಾವು ಈ ಸಿನಿಮಾದಲ್ಲಿ ಕೆಲವೊಂದು ಅಂಶಗಳನ್ನು ನಮ್ಮ ಕತೆಗೆ ಸಾರಾಂಶಕ್ಕೆ ಏನು ಬೇಕೋ ಅದನ್ನು ಕೆಲವು ಆಡಿಯನ್ಸ್ಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯಗಳನ್ನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ ಸರ್. ಪ್ರತಿಯೊಂದು ಕಥೆಗೂ ಒಂದು ಪ್ರೇರಣೆ ಅಂತ ಇರುತ್ತೆ. ಕಥೆ ನೀವು ಎತ್ಕೊಳ್ಬೋದು, ಪ್ರೇರಿತರಾಗಿ ಏನ್ ಬೇಕಾದ್ರೂ ಬರೀಬೋದು. ಆದ್ರೆ ಬಾಡಿ ಲ್ಯಾಂಗ್ವೇಜ್ ಯಾಕಂದ್ರೆ ಇದೆ ತಪ್ಪಲ್ವಾ? ಯಾರ್ದು ಸರ್? ಆ ಬಾಡಿ ಲ್ಯಾಂಗ್ವೇಜ್ ಇನ್ನೊಂದು ಕೋಇನ್ಸಿಡೆಂಟ್ ಇರ್ಬೇಕು ಸರ್, ಅಷ್ಟೇ. ಎಲ್ಲ ಹಂಗೆ ಇದೆ. ಬಾಡಿ ಲ್ಯಾಂಗ್ವೇಜ್ ನೋಡೋರಿಗೆ ಗೊತ್ತಾಗುತ್ತಲ್ಲ, ಅದರಿಂದ ನಿಮ್ಗೆ ಸೃಷ್ಟಿ ಮಾಡೋದು ಅಂತ ಇಡೀ ಕ್ರೈಮ್ನೇ ಸೃಷ್ಟಿ ಮಾಡಿದ್ದಾರೆ. ಇಲ್ಲ ಖಂಡಿತವಾಗ್ಲೂ ಇಲ್ಲ. ಸೊ ತಮಗೆ ನಾನು ಟ್ರೈಲರ್ ತೋರಿಸಿದಾಗ ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಏನೋ ನೀವು ವೃಷಭಾವತಿ ಕಾಲದೇನೆ ಕಾಣುತ್ತೆ. ಹಾಗೆ ಸ್ಟೇಷನ್ ಹೆಸರು ಹಂಗೆ ಇಟ್ಟಿದ್ದೀರಾ. ಮತ್ತೆ ಎಲ್ಲವೂ ಸೇಮ್ ಟು ಸೇಮ್. ನೀವು ಪ್ರೇರಿತರಾಗಿ ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ಕಥೆ ನಿಮ್ಮ ಹಕ್ಕದು. ಅದನ್ನ ಬಿಟ್ಟು ಎಲ್ಲವನ್ನೂ ರಿಯಾಲಿಟಿಯನ್ನು ತರ್ತೀವಿ ಅಂತ ಹೇಳಿ ಹಂಗಂಗೆ ತಂದ್ಬಿಟ್ರೆ ಹೇಗೆ? ಸರಿನಾ ಅದು? ಸರ್, ರಿಯಾಲಿಟಿ ಇಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಅಭಿರುಚಿ ಮತ್ತು ಒಬ್ಬೊಬ್ಬ ವ್ಯಕ್ತಿಯ ಕಾಲ್ಪನಿಕ ಬೇರೆ ಬೇರೆ ರೀತಿ ಇರುತ್ತೆ. ನಾನು ಮಾಡಿರೋದು ಒಂದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಮೇಲೆ ಮಾಡಿದ್ದೇನೆ. ಇಲ್ಲಿ ಯಾವುದೇ ಕ್ರೈಮ್ ಇನ್ಸಿಡೆಂಟ್ನ ನೀವು ಹಂಗಂಗೆ ಎತ್ಬೋದ ಅಂತ ಮೊದಲನೇ ಪ್ರಶ್ನೆ. ನೀವು ಹಂಗಂಗೆ ಎತ್ತಿಟ್ಬಿಟ್ರೆ ನೀವು ಪ್ರೇರಿತರಾಗಿ ನೀವು ಬೇರೆ ಕತೆ ಬರೀರಿ. ರಿಯಲ್ ಇನ್ಸಿಡೆಂಟ್ ರಿಯಲ್ ಆಗಿ ಮಾಡ್ಬಿಟ್ರೆ ಸರ್, ಅಲ್ಲ, ತಾವು ದಯವಿಟ್ಟು ಸಿನಿಮಾದಲ್ಲಿ ನೋಡಿದಾಗ ತಮಗೆ ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ ಆ ಘಟನೆಗೆ ಸಂಬಂಧಪಟ್ಟಿದ್ಯಾ ಅಥವಾ ಇದು ಬೇರೆ ಕತೆನಾ ಅನ್ನೋದನ್ನ. ನಾವು ಒಂದು ಫಸ್ಟ್ ಲುಕ್ ಅಲ್ಲೇ ಹೇಳಿ ತಾವು ದಯವಿಟ್ಟು ಏನು ಡಿಸೈಡ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಖಂಡಿತ ಗೊತ್ತಿದೆ ಸರ್. ಸರ್, ನಾನು ಈ ಸಿನಿಮಾ ಮಾಡಬೇಕಾದ್ರೆ ಸೊ ಯಾವುದೇ ಒಂದು ಟ್ರಯಲ್ ನಡಿಬೇಕಾದ್ರೆ ಮಾಡಿದ್ರದ್ದು ಅಫೆನ್ಸ್ ಇದೆ. ಸೊ ಜೊತೆಗೆ
ನಾವು ಯಾವ ಒಬ್ಬ ವ್ಯಕ್ತಿಯ ಫೇವರ್ ಆಗಿ ಒಂದು ಏನು ಜಡ್ಜ್ಮೆಂಟು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನಾವು ಬೇಸ್ಡ್ ಆನ್ ಓನ್ಲಿ ಟ್ರೂ ಇವೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದೇವೆ. ಸರ್ ಸೆಲೆಬ್ರಿಟಿ ಅಂದ್ರೆ ಎಲ್ಲಾ ರಂಗದಲ್ಲೂ ಇದ್ದಾರೆ ಸರ್. ಈಗ ನಮ್ಮ ಪತ್ರಿಕೆಯಲ್ಲೂ ಸೆಲೆಬ್ರಿಟೀಸ್ ಇದ್ದಾರೆ, ಕ್ರಿಕೆಟ್ ಅಲ್ಲೂ ಇದ್ದಾರೆ, ಸಿನಿಮಾದಲ್ಲೂ ಇದ್ದಾರೆ, ಪಾಲಿಟಿಕ್ಸ್ ಅಲ್ಲೂ ಇದ್ದಾರೆ. ಸೊ ಎಲ್ಲಾ ವರ್ಗದಲ್ಲೂ ಇದ್ದಾರೆ ಸರ್. ಅಲ್ಲ, ನೀವೆಲ್ಲಾನು ಹಂಗೆ ಕ್ರಿಯೇಟ್ ಮಾಡಿದ್ದೀರಾ? ಏನ್ ಸರ್? ನೀವೆಲ್ಲಾನು ಹಂಗೆ ಕ್ರಿಯೇಟ್ ಮಾಡಿದ. ಅವ್ರು ಯಾರು ಹೇಳಿದ್ರು ನಾನು ಸೆಟ್ ಓನರ್ ಆಗಿರ್ತೀನಿ ಅಂತೇಳಿ, ಓನರ್ ಆಗಿರ್ತೀನಿ ಅಂತೇಳಿ. ಆ ಥರದ್ದು ಕ್ಯಾರೆಕ್ಟರ್ಗಳು ಸೇಮ್ ಟು ಸೇಮ್ ಸರ್ ಅದೆಲ್ಲ ಎಲ್ಲ ಎತ್ತಿಟ್ಬಿಟ್ಟಿದ್ದೀರಾ ಅಲ್ಲಿ ನೀವು. ಖಂಡಿತವಾಗಿ ಸರ್, ದಯವಿಟ್ಟು ತಾವು ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದ್ರೆ, ಈ ಫಸ್ಟ್ ಲುಕ್ ಲಾಂಚ್ ಅಲ್ಲೇ ನೋಡಿ ತಾವು ಏನನ್ನು ಡಿಸೈಡ್ ಮಾಡಬೇಡಿ. ಟ್ರೈಲರ್ ಇದೆ, ಇನ್ನ ಸಿನಿಮಾ ಇದೆ. ಅದೇ ಬಾಡಿ ಹಾ? ಏನ್ ಮಾಡೋಣ ಸರ್ ಅದು ಅಲ್ಲಲ್ಲ ತುಂಬಾ ಅದನ್ನ ಸರ್, ಸರ್ ಅದು ಅಲ್ಲ ಅವರು ಸರ್ ಸರ್ ಇಲ್ಲಿ ಸರ್ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಸರ್ ಇಲ್ಲಿ ಸರ್ ಲಾಸ್ಟ್ ಅಲ್ಲಿ ಸರ್ ಸರ್ ನಿಮ್ಮ ಬಾಸ್ ಸಿನಿಮಾದಲ್ಲಿ ಟ್ರೂ ಇವೆಂಟ್ ಇಟ್ಕೊಂಡು ಮಾಡಿದ್ರಿ ಅಂತ ಹೇಳಿದ್ರಲ್ವಾ? Yes, sir. ನಿಮ್ಮ ಸಿನಿಮಾದಲ್ಲಿ ದರ್ಶನ್ ಅವರ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತ ಸ್ಟೋರಿ ಇದೆಯಾ ಇಲ್ವಾ? ಕ್ಲಾರಿಟಿ ಹೇಳಿ ಅಷ್ಟೇ. ಸರ್ ಇದೆಯಾ ಇಲ್ವಾ ಸರ್? ಇದೆ ಓದಿಲ್ಲ. ಅಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಸರ್ ಇಲ್ಲ ನಾನು ಕ್ಲಾರಿಫಿಕೇಶನ್ ಹೇಳಿ ಸರ್, ಹೇಳಿ. ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಗಳ ಮನಸ್ಸನ್ನು ನೋಯಿಸೋಕೆ ಸಿನಿಮಾ ಮಾಡಿಲ್ಲ. ನಮ್ಮ ಸಿನಿಮಾ ಬಂದು ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನ ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ತಮಗೆ ಟ್ರೈಲರ್ ಈಗ ಜಸ್ಟ್ ಒಂದು ಬಾಸ್ತು ಒಂದು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದೇವೆ. ನಂತರ ತಮಗೆ ಟ್ರೈಲರ್ ನಾನು ಲಾಂಚ್ ಮಾಡ್ತೀನಿ ಸದ್ಯದಲ್ಲೇ, ಇನ್ನೊಂದು 15-20 ಡೇಸ್ ಒಳಗಡೆ. ಆವಾಗ ತಮಗೆ ನಿಖರವಾಗಿ ಮತ್ತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಅವಾಗ ಇರುತ್ತೆ ಅಂತನಾ ಸರ್? ಅಲ್ಲ ಅದು ಇದೆಯಾ ಇಲ್ವಾ ಅನ್ನೋದನ್ನ ತಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರಿ ಸರ್, ಇವಾಗ ಒಂದ್ ವೇಳೆ ಇದೆ ಅಂತ ಇಟ್ಕೊಳ್ಳೋಣ. ನೀವು ಒಂದ್ ವೇಳೆ ಇದ್ದ ಸ್ಟೋರಿನ ರೇಣುಕಾ ಸ್ವಾಮಿ ಸಂಬಂಧಪಟ್ಟಿದ್ದನ್ನ ಮಾಡಿದ್ದೆ ಆದ್ರೆ ನೀವು ಪರ್ಮಿಷನ್ ತಗೊಂಡಿದ್ರ? ಯಾರನ್ನ ಕೇಳಿದ್ರ ಸರ್? ನಾನು ಎಲ್ಲೂ ಯಾವುದೇ ಒಬ್ಬ ವ್ಯಕ್ತಿಗಳ ರಿಯಲ್ ಲೈಫ್ ಸ್ಟೋರಿನ ನಾನು ಮಾಡ್ತಾ ಇಲ್ಲ, ಅದಂತೂ ಸ್ಪಷ್ಟ ಕೊಡ್ತಾ ಇದ್ದೀನಿ. ರಿಯಲ್ ಇನ್ಸಿಡೆಂಟ್, ರಿಯಲ್ ಲೈಫ್ ಸ್ಟೋರಿ ಮಾಡಿದಾಗ ಪರ್ಮಿಷನ್ ತಗೋಬೇಕು. ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ತರ ದಿನ ಇಂಡಿಯಾದಲ್ಲೇ ಆಗಲಿ ವರ್ಲ್ಡಲ್ಲೇ ಆಗಲಿ ನೂರಾರು ಕೊಲೆಗಳು, ಸಾವಿರಾರು ಕೊಲೆಗಳು ನಡೀತವೆ. ಆ ಕೊಲೆಗಳು ಕಾಕತಾಳೀಯವಾಗಿ ನಾವು ಮಾಡಿರೋದ್ರಲ್ಲಿ ಕೋ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ಬೋದೋ ಹೊರತು ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿನ ಮನನೊಯಿಸೋಕೆ ನಾವು ಮಾಡಿಲ್ಲ ಸರ್. ಸರ್ ಈಗ ಇನ್ನೊಂದು ವಿಚಾರ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದ ಹೀರೋವನ್ನ ಇನ್ನೋಸೆಂಟ್ ಝೋನ್ ಅಂತ ತೋರಿಸೋ ಕೆಲಸ ಮಾಡ್ತಾ ಇದ್ರೆ ಹೇಗೆ ಅಂತ? ಅದು ಬಾಸ್ ಅನ್ನ ಕೆಳಗೆ ಸತ್ಯಮೇವ ಜಯತೆ ಅಂತ ಹಾಕಿದ್ರಿ. ಸೊ ಈ ಸಿನಿಮಾದಲ್ಲಿ ಹೀರೋ ಇನ್ನೋಸೆಂಟಾ? ಅದೇ ತರ ಪೋರ್ಟ್ರೇ ಮಾಡುವಂತ ಸಿನಿಮಾನ ಸರ್? ತಮಗೆ ಈಗ ನಾನು ಎಲ್ಲ ಕಥೆನೂ ಬಿಟ್ಕೊಟ್ಬಿಟ್ರೆ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬಿಲ್ಟ್ ಆಗೋದಿಲ್ಲ. ಹಾಗಾಗಿ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲೂ ನೋಡ್ಕೊಂಡಾಗ ಸೊ ಸಿನಿಮಾ ತಾವುಗಳು ನೋಡಿ ತಮಗೂ ಶೋಸ್ ಆಗ್ತೀವಿ, ಅವಾಗ ಗೊತ್ತಾಗುತ್ತೆ ಸರ್. ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ಮೇಡಮ್. ನೀವು ಟ್ರೇಲರ್ ರಿಲೀಸ್ ಮಾಡಿ ಇಲ್ಲ ಕ್ಲಾರಿಟಿ ಕೊಟ್ಬಿಟ್ಟು ಮಾಡಿ, ಇಲ್ಲ ಅಂತ ಅಂದ್ರೆ ಸತ್ಯನ ಒಪ್ಕೊಳ್ಳಿ. ಎಲ್ಲ ತಂದು ಇಟ್ಬಿಟ್ಟು ಸೇಮ್ ಟು ಸೇಮ್ ಅದೇ ಮನೆ ಕೆಲಸದವರು, ಅದೇ ಸೆಲೆಬ್ರಿಟಿ, ಅದೇ ಹುಡುಗಿ, ಅದೇ ಪ್ಲೇಸ್ಗಳನ್ನ ತಂದು ಇಟ್ಬಿಟ್ಟು ಅದಲ್ಲ ಅಂತ ಹೇಳಕ್ ಇನ್ನೊಂದು ಪ್ರೆಸ್ ಬೇಕಿತ್ತ? ಇಲ್ಲ ಮೇಡಮ್, ನನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ತಾವು ಕೇಳೋ ಕ್ವಶನ್ಗೆ ಕೋ ಇನ್ಸಿಡೆಂಟ್ ಆಗಿ ತಮಗೆ ಈ ರೀತಿ ಆಗ್ತಾ ಇದೆ. ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ತಾವು ನೋಡಿದಾಗ ಮರ್ಡರ್ ಅನ್ನೋದು ಕಾಮನ್ ಆಗಿರುತ್ತೆ ಕ್ರೈಮ್ ಥ್ರಿಲ್ಲರ್ ಅಲ್ಲಿ, ಮೂವಿಯಲ್ಲಿ ನಾನು ಹೇಳ್ತಾ ಇರೋದು. ಆ ಘಟನೆ ಕಾಕತಾಳೀಯವಾಗಿ ಕೋ ಇನ್ಸಿಡೆಂಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ನಾವು ಎಸ್ ಮೇಡಮ್, ಮೇಡಮ್ ನಾನು ಆಗ್ಲೇ ಹಿಂದೆ ಸರ್ ಒಬ್ರು ಕ್ವಶನ್ ಮಾಡಿದಾಗ ಸೊ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ರಿಯಲ್ ಸ್ಟೋರಿ ಮಾಡಿಲ್ಲ. ಹೇಳಿ. ಎಸ್ ಲವ ಸರ್, ಇಲ್ಲಿ ಟೈಟಲ್ ವಿಚಾರಕ್ಕೆ ಬರ್ತೀನಿ. ಆಲ್ರೆಡಿ ಬಾಸ್ ಅನ್ನೋದು ರಿಪಿಟೇಟಿವ್ ಟೈಟಲ್. ಆಲ್ರೆಡಿ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ, ದರ್ಶನ್ ಸರ್ ಮಾಡಿದ್ದಾರೆ. ಇದು ಅಟೆನ್ಷನ್ ಗ್ರಾಬ್ ಮಾಡೋದಕ್ಕೋಸ್ಕರ ಇಟ್ಟಿರೋದು ಅಂತ ಅನ್ನಿಸ್ತಾ ಇದೆ ಟೈಟಲ್.
ಸರ್ ಈಗ ನಾವು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಇಡಬೇಕಾದ್ರೆ ಒಳ್ಳೆ ಟೈಟ್ಲ್ ಇಡಬೇಕು. ನಮ್ಮ ಕತೆಗೆ ಮತ್ತು ಹೀರೋಗೆ ಸೂಟ್ ಆಗೋಂಥ ಒಂದು ಟೈಟ್ಲ್ ಬೇಕಾಗಿತ್ತು. ಹಾಗಾಗಿ ಬಾಸ್ ಅಂತ ಇಟ್ಟಿದ್ದೇವೆ ಸರ್. ಥ್ರಿಲ್ಲರ್ ಮಂಜು ಸರ್ ಮಾಡಿರ್ಬೋದು, ಒಂದು ಯೂಟ್ಯೂಬಲ್ಲಿ ನಾವು ಬಾಸ್ ಅನ್ನೋದನ್ನು ನೋಡಿರೋ ಜ್ಞಾಪಕ ಇದೆ ಸರ್. ಅದು ಟೈಟ್ಲಿಗೆ ಅವ್ರು ಹೇಳ್ದಂಗೆ ಬಾಸ್ ಅಂತ ಇದೆ, ಅಲ್ಲಿ ನೋಡಿದ್ರೆ ಅವ್ರದ್ದು ಪೈಂಟ್ ಕೂಡ ದರ್ಶನ್ ಸಿಮಿಲರಿಟಿ ಇದೆ, ಹಿಂದೆ ಜೈಲ್ ಇಟ್ಟಿದ್ದೀರಾ ಇದೆ ಅಂತ ಒಪ್ಕೊಂಬಿಡಿ ಸರ್. ಸುಮ್ಮನೆ ಯಾಕೆ ಟೈಲರ್ಗೂ ಲ್ಯಾಕ್ ಮಾಡ್ಕೊಂಡು ಆಮೇಲೆ ಏನೋ ಸರ್ಪ್ರೈಸ್ ಥರ ಯಾಕೆ ಹಂಗೆಲ್ಲ ಗೊತ್ತಿರೋ ವಿಚಾರನೇ ಅದು. ನೀವು ಅದನ್ನು ಸಿನಿಮ್ಯಾಟಿಕ್ ಆಗಿ ತೋರಿಸಿದ್ರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲ ಸರ್, ಈಗ ತಮಗೆ ಸಿನಿಮಾ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಆ ಘಟನೆಯಿಂದ ನೀವು ಪ್ರೇರಣೆ ಒಂದೇ ಇಲ್ಲ. ಇಲ್ಲ, ನಾನ್ ಪ್ರೇರಣೆ ಅಂದ್ರೆ ಸರ್, ಸಮಾಜದಲ್ಲಿ ಆ ತರ ಘಟನೆಗಳು ದಿನನಿತ್ಯ ನಡೆಯುತ್ತೆ ಸರ್. ಆ ಥರ ಇವೆಂಟ್ಗಳಲ್ಲಿ ಅದು ಒಂದಾಗಿರುತ್ತಲ್ಲ ಸರ್ ನಿಮ್ಮ ಸಿನಿಮಾದಲ್ಲಿ? ನಡೆಯಲ್ವಲ್ಲ, ಏನ್ ಸರ್? ಸೆಲೆಬ್ರಿಟಿ ಜೀವನದಲ್ಲಿ ನಡೆಯೋದಿಲ್ಲ. ಇದು ಸೆಲೆಬ್ರಿಟಿ, ಅವರು ದೊಡ್ಡವರು, ಹೆಸರು ಬೇರೆ ಹಂಗೆ ಇಟ್ಟಿದ್ದೀರಾ, ಮತ್ತೆ ಒಪ್ಕೊಳ್ತಾ ಇಲ್ಲ ನೀವು ಸರ್. ಅಲ್ಲಿ ತಮಗೆ ಸಿನಿಮಾ ನೋಡಿದಾಗ ಸರ್ ಸ್ಪಷ್ಟವಾಗಿ ಎಲ್ಲ ಗೊತ್ತಾಗುತ್ತೆ ಸರ್. ಆ ಘಟನೆಗೆ ಈ ಸಿನಿಮಾ ಸಂಬಂಧಪಟ್ಟಿದ್ಯಾ ಇಲ್ವಾ ಅನ್ನೋದನ್ನ ಸರ್. ತನಿಷ್ ಸರ್ ಪ್ಲೀಸ್. ಹಾಂ ಸರ್, ನಾನು ಹೇಳ್ತಿಲ್ವಾ, ಸಮಾಜದಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನು ಆಯ್ದುಕೊಂಡೇ ಸಿನಿಮಾ ಮಾಡಿದ್ದೇನೆ. ಆದರೆ ಯಾವುದೇ ರಿಯಲ್ ಇನ್ಸಿಡೆಂಟ್ ನಾನು ಈ ಸಿನಿಮಾದಲ್ಲಿ ತಗೊಂಡಿಲ್ಲ ಸರ್. ಅಲ್ಲ, ಒಂದು ಸಬ್ಜೆಕ್ಟ್ ಕೇವಲ ಸಂಬಂಧ ಇಲ್ಲ. ಸರ್, ಅದನ್ನ ನಾನು ಈಗಲೇ ಹೇಳ್ಬಿಟ್ರೆ ಸಿನಿಮಾದಲ್ಲಿ ಒಂದು ಅವ್ರ ಬಗ್ಗೆ ಮಾಡಿದಾಗ ಬೇರೆ ಬೇರೆ ಥರದ್ದೆಲ್ಲ ಮಾಡ್ಕೊಂಡ್ಬಂದಿದ್ದೆ. ಇದರಲ್ಲೂ ಹಂಗೆ ಮಾಡಿದ್ರೆ ಹೆಂಗೆ ಸರ್? ಸಿನಿಮಾ ನೋಡಿ, ಈಗ ನಾವು ಸಿನಿಮಾ ಫುಲ್ ಸ್ಕ್ರೀನ್ ಪ್ಲೇ ಕತೆ ಹೇಳ್ಬಿಟ್ರೆ ಆಡಿಯನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದಿಲ್ಲ. ದಯವಿಟ್ಟು ನಾನು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಖಂಡಿತವಾಗ್ಲೂ ತಮ್ಮ ಮುಂದೆ ನಾನು ಹೇಳೇ ಹೇಳ್ತೀನಿ ಸರ್. ಯಾಕೆ ನಿಮ್ಗೆ ಇದೆಲ್ಲ ಗೊತ್ತಿದ್ದೆಲ್ಲ ಯಾಕೆ ಮೇಡಮ್, ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪ್ಲಾನ್ ಇದ್ದೀವಿ ಮೇಡಮ್. ತನೀಶ್, ನಿಮಗೆ ಪ್ರಶ್ನೆ. ಈಗ ಡೈರೆಕ್ಟ್ರು ಪಾಪ ಅವರು ಆ್ಯಂಗಲ್ ಅಲ್ಲಿ ಎಲ್ಲ ಹೇಳ್ತಾರೆ. ಹಾಂ ಸರ್. ನೀವು ಈ ಸಿನಿಮಾ ಒಪ್ಕೊಂಡಾಗ ಅವ್ರು ಹೇಳಿದ ಕತೆ ಈಗ ನಮಗೆ ಹೇಳ್ತಾ ಇದಾರಲ್ಲ, ಹಂಗೆ ಹೇಳಿದ್ರ ಅಥವಾ ರಿಯಲ್ ಆಗಿ ಇದು ಇನ್ಸಿಡೆಂಟ್ ಅದೇನಾ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಹೇಳಿ. ಏನಂತ ಹೇಳಿದ್ರೆ, ಇವಾಗ ಅವ್ರು ಹೇಳ್ದಂಗೆ ಕೆಲವೊಂದು ಘಟನೆಗಳು ಮ್ಯಾಚ್ ಆಗ್ಬೋದು ಸರ್. ಫಾರ್ ಎಕ್ಸಾಂಪಲ್ ಬಾಸ್ ಅಂತ ಟೈಟಲ್ ಇಟ್ಟಿದ್ದಾರೆ. ಬಾಸ್ ಅಂತ ಇನ್ನೂ ದೊಡ್ಡ ಸ್ಟಾರ್ ಒಬ್ರಿಗೆ ಹೆಸರಿದೆ, ಅದು ನಿಮಗೂ ಗೊತ್ತದು, ಬಿಗ್ ಬಾಸ್ ಅಂತ ಇದೆ. ಹೆಸರಿಟ್ಟಿದ್ ಮಾತ್ರಕ್ಕೆ ಅದೇ ಹೆಸರು ಬೇಕಾಗಿರಲ್ಲ ಸರ್. ಆದ್ರೆ ಸನ್ನಿವೇಶಗಳೆಲ್ಲ ಬಂದಾಗ ಏನ್ ಅನ್ಕೋಬೇಕು, ಅದೇ ಆ ಇನ್ಸಿಡೆಂಟ್ ಮೊದಲು ನೀವು ಸಿನಿಮಾ ಟೀಸರ್ ಬಿಟ್ಟಿದ್ರೆ ಅದು ನಾವು ಒಪ್ಕೋತಿದ್ವಿ. ಆದ್ರೆ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಎಲ್ಲದೂ ಸೇಮ್ ಟು ಸೇಮ್ ಸಿಚುಯೇಷನ್ ನ ನೀವು ಸ್ಕ್ರೀನ್ ಅಲ್ಲಿ ತರೋದಾದ್ರೆ ಒಪ್ಕೊಳ್ಳೋದು ಹೇಗೆ? ಆಮೇಲೆ ಇದು ಒಂದು ಪ್ರಚಾರದ ಗಿಮಿಕ್ಕ, ಇದು ನನಗೆ ಬೇಕು. ಯಾಕಂದ್ರೆ ಲವ ಅವರು ಮೊದಲನೇ ಸಿನಿಮಾ ಅಯೋಧ್ಯಪುರಂ ಅಂತ ಮಾಡಿದ್ರು, ನಿಮ್ಗೆ ಗೊತ್ತು. ಅಯೋಧ್ಯಪುರಂ ಕೂಡ ಅದೇ ವಿವಾದ ಕಾರಣ ಆಯ್ತು. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ರು, ಅದು ಕೂಡ ಹಾಗೆ ಆಯ್ತು. ಈಗ ಬಾಸ್. ಸೊ ಎಲ್ಲ ಒಂದ್ ಕಡೆಗೆ ಒಂದು ಸಿನಿಮಾ ಕಂಟೆಂಟ್ಗೆ ಹೊತ್ತು ಕೊಡಬೇಕೆ ವಿನಾಕಾರಣ ಅದು ಪ್ರಚಾರಕ್ಕೆ ಅಥವಾ ಬೇರೆ ರೀತಿಯ ಗಿಮಿಕಿಗೆ ಆಗ್ಬಾರ್ದು. ಆ ಕಾರಣಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು, ನಿಮ್ಮನ್ನ ಒಪ್ಸಿದ್ ಹೇಗೆ ಈ ಕತೆ? ಅಥವಾ ನಿಮಗೆ ಗೊತ್ತಿದ್ದು ಕೂಡ ನಾಳೆ ಈ ಪ್ರಶ್ನೆಗಳು ಎದುರಾಗುತ್ತವೆ ಅನ್ನೋದು ಗೊತ್ತಿರ್ಲಿಲ್ವಾ? ಸರ್, ಸಿನಿಮಾ ಪ್ರಚಾರ ಒಂದಕ್ಕೋಸ್ಕರನೇ ಸಿನಿಮಾ ಮಾಡಿಲ್ಲ ಸರ್. ನೀವು ಹೇಳಿದ್ರಿ ಇವಾಗ ಸಿನಿಮಾ ಕತೆ ಮಾತಾಡಬೇಕು, ಕಂಟೆಂಟ್ ಮಾತಾಡಬೇಕು, ಬರೀ ಪ್ರಚಾರದ ಗಿಮಿಕ್ ಮಾಡಬಾರ್ದು ಅಂತ ಹೇಳಿದ್ರಿ. ಅದು 100% ನಾವು ಕಂಟೆಂಟ್ ಅಲ್ಲಿ ಏನೇನ್ಬೇಕು, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಏನೇನ್ಬೇಕೋ, ಅಥವಾ ಒಂದು ಸಿನಿಮಾದಲ್ಲಿರೋ ಕ್ರೈಮ್ ಥ್ರಿಲ್ಲರ್ ಏನಿದೆ ಅದಕ್ಕೆ ಏನೇನ್ ಬೇಕೋ ಎಲ್ಲನೂ ಮಾಡಿದೀವಿ ಸರ್. ಆದ್ರೆ ನೀವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಇದು ಇನ್ಸಿಡೆನ್ಸ್ಗೆ ಅಥವಾ ನಡೆದಂತ ಘಟನೆಗೆ ಹತ್ತತ್ರ ಅಂತ ಅನ್ಸ್ಬೋದು. ಅದೇ ಆಕ್ಚುಲಿ ಕೋ ಇನ್ಸಿಡೆಂಟ್ಲಿ ಅಷ್ಟೇ. ಅದು ಇವಾಗ ಇದು ಮಾಡೋದನ್ನು ಅಷ್ಟೇ. ಇವಾಗ ಒಂದು ಸಿನಿಮಾ ಬೋನಲ್ಲಿದೆ, ಇಲ್ಲಿ ಆಚೆ ಒಬ್ರು ನಿಂತಿದ್ದಾರೆ, ಅದು ಇಮ್ಯಾಜಿನಬಲ್ ಆಗ್ಬೋದಲ್ಲ ಸರ್. ನಾವು ಇಮ್ಯಾಜಿನೇಷನ್ ಅಲ್ಲೂ ಮಾಡ್ಕೊಬೋದಲ್ಲ ಸರ್ ಅದನ್ನ. ಸರ್, ಅದು ನಾನು ಖಂಡಿತವಾಗ್ಲೂ ಆತರ ಮಾಡಿಲ್ಲ ಸರ್. ನೀವು ಹೇಳ್ತಾರ ಇದು ಅರ್ಥ ಆಯ್ತು ನನಗೆ.
ನಾನು ನಡ್ಕೊಂಬರೋ ಸ್ಟೈಲು ಅದು ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾನು ಆ ಥರ ಮಾಡಿಲ್ಲ, ನಾನು ತನುಷ್ ಹಾಗೆ ಮಾಡಿದ್ದೀನಿ ಸರ್, ಅದೆಲ್ಲ ಅಭಿನಯ ಅಷ್ಟೇ. ಡೈರೆಕ್ಟರ್ ಸರ್ಗೆ ಇಲ್ಲಿ 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 ಎಸ್ ಮೇಡಮ್, ಎಸ್ ಮೇಡಮ್. ಈಗ ಒಂದು ಪ್ರೆಸ್ ಮೀಟಿಗೆ ಇಷ್ಟು ಕ್ವಶನ್ಸ್ ಬರುತ್ತೆ ಅಂದ್ಮೇಲೆ ಸೆನ್ಸಾರಿಂಗ್ ಬೋರ್ಡ್ ಇಂದ ಕೂಡ ಒಂದಿಷ್ಟು ಕ್ವಶನ್ಸ್ ಗಳು ಬಂದೇ ಬರುತ್ತೆ. ಸೆನ್ಸಾರ್ ಕಟ್ ಕೂಡ ಆಗುವ ಚಾನ್ಸಸ್ ಗಳು ಇರಬಹುದು. ಬಟ್ ಹೆಂಗೆ, ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡಿರ್ತಾರೆ, ಆ ಟೈಮಿಗೆ ಸೆನ್ಸಾರ್ ಇಂದ ಸರ್ಟಿಫಿಕೇಟ್ ಸಿಗದೆ ರಿಲೀಸ್ ಆಗದೆ ಮುಂದೂಡಿದ್ದು ಇದೆ. ಸೊ ಈ ಕಾರಣಕ್ಕೆಲ್ಲ ತಗೊಂಡಿದ್ದೀರಾ ಕ್ರಮ ಅಥವಾ ಮುಂಜಾಗ್ರತಾ ಕ್ರಮ ಏನಾದ್ರು ವಹಿಸ್ಕೊಂಡಿದ್ದೀರಾ, ಹೇಗೆ? ಮೇಡಮ್, ಸೆನ್ಸಾರ್ ಅವರು ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನೋದಕ್ಕಿಂತ ಅವ್ರು ಏನ್ ರೂಲ್ಸ್ ಅಪ್ಲೈ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಆಗಿರ್ಬೇಕು. ಪ್ರತಿಯೊಬ್ಬ ಸಿನಿಮಾ ಮೇಕರ್ ಅವರು ಸೊ ಬದ್ಧ ಆಗಿರಬೇಕು. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ತೀವಿ. ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಅಂದ್ರೆ ರಿವೈಸ್ ಕಮಿಟಿ ಇದೆ, ಅಲ್ಲಿ ಹೋಗ್ತೀವಿ. ಸೊ ಇನ್ನು ಅಪಿಲೆಂಟ್ ಇರುತ್ತೆ, ನಾವು ಅಲ್ಲಿ ಹೋಗ್ತೀವಿ ಮೇಡಮ್. ಸರ್ ಅದನ್ನ ದಯವಿಟ್ಟು ಸಿನಿಮಾದಲ್ಲಿ ತಾವು ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಾನು ಎಲ್ಲ ಕಥೆನೂ ಈಗಲೇ ಹೇಳ್ಬಿಟ್ರೆ ಸರ್, ಖಂಡಿತವಾಗ್ಲೂ ನಾವೊಂದು ಘಟನೆಯನ್ನ ನನ್ನ ದೃಷ್ಟಿಕೋನದಲ್ಲಿ ಹೀಗಾಗಿತ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಯಾವುದೇ ನಿರ್ಣಯ, ಯಾವುದೇ ಒಬ್ಬ ವ್ಯಕ್ತಿಗಳ ಪರವಾಗಿ ಪರ ವಿರೋಧ ನಿರ್ಣಯಗಳನ್ನ ನಾವು ಈ ಸಿನಿಮಾದಲ್ಲಿ ಕೊಡ್ತಾ ಇಲ್ಲ ಸರ್. ಒಂದು ಕೇಸ್ ಟ್ರಯಲ್ ಇರುವಾಗ ಅದನ್ನ ತಗೊಳ್ಬಹುದಾ, ಅದು ಮಾಡಬಹುದಾ? ನಿಮ್ಗೆ ವಕೀಲರಾಗಿ ಗೊತ್ತಿರುತ್ತೆ ಸರ್. ಅದು ತಗೊಂಡ್ರೆ ನಾನು ಒಂದು ಕೇಸ್ ಟ್ರಯಲ್ ನಡಿಬೇಕಾದ್ರೆ ತಗೊಂಡ್ರೆ ಅದು ಸಬ್ಜುಡಿ ಆಗುತ್ತೆ. ಬಟ್ ನಾನಿಲ್ಲಿ ಯಾವುದೇ ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಮಾಡಿಲ್ಲ, ಹಾಗಾಗಿ ಆ ಪ್ರಮೇಯ ಬರೋದೇ ಇಲ್ಲ ಸರ್. ಅದು ಸರ್ ಟ್ರೂ ಇನ್ಸಿಡೆಂಟ್ ಅಂದ್ರೆ ಸಮಾಜದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತೈತೆ. ಒಬ್ಬ ಡೈರೆಕ್ಟರ್ ಒಂದು ಕಥೆನ ಅವನ ಕಾಲ್ಪನಿಕ ಮೂಲಕ ಅನೇಕ ದಾರಿಗಳಲ್ಲಿ ಹೇಳ್ಬೋದು. ಅದನ್ನ ನಾನು ಹೇಳ್ತಾ ಇದ್ದೀನಿ ಸರ್. ಕತೆ ಅಲ್ಲ ಅಂತಾನು ಹೇಳ್ತಿದ್ದೀರಾ, ಬಟ್ ನೋಡುಗರಿಗೆ ಅದು ಅದೇ ತರ ಪೋರ್ಟ್ರೇ ಆಗ್ತಾ ಇದೆ. ಅದನ್ನ ಯಾಕೆ ಇಟ್ರಿ? ಹಂಗಿದ್ರೆ ಪೋರ್ಟ್ರೇ ಆಗುತ್ತೆ ಅಂತ ಗೊತ್ತಿದ್ದು ಅದನ್ನ ಯಾಕೆ ಬಳಸ್ಕೊತಾ ಇದ್ರಿ ಹಾಗಿದ್ರೆ ಅಂತ? ಬೇರೆ ತರನು ಕ್ರೈಮ್ ಇನ್ಸಿಡೆಂಟ್ ಗಳು ನಡೆದಿದೆಯಲ್ಲ ಸರ್, ಬೇರೆ ಇನ್ಸಿಡೆಂಟ್ ಆಂಗಲ್ ಅಲ್ಲಿ ತಗೋಬಹುದಿತ್ತು. ಅಲ್ಲ, ತಾವು ಸಿನಿಮಾ ನೋಡಿದ್ರೆ ತಮಗೆ ಮೇಡಮ್ ಶೋಸ್ ಆಗ್ತೇನೆ, ಅವಾಗ ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಳ ವಿಕ್ಟಿಮ್ ಇರ್ಬೋದು, ಅಕ್ಯೂಸ್ಡ್ ಇರ್ಬೋದು, ಯಾವುದೇ ತೇಜವಧೆ ಮಾಡಿಲ್ಲ. ಸೊ ಅದನ್ನ ತಾವುಗಳು ಸಿನಿಮಾ ನೋಡಿದಾಗ್ಲೇನೆ ಸೊ ಗೊತ್ತಾಗುತ್ತೆ ಮೇಡಮ್. ಮೇಡಮ್ ಪ್ರಮೋಷನ್ ಒಂದು ಸೆಕೆಂಡ್ ಮೇಡಮ್ ಅಂತಾರೆ, ಕೆಲವರು ಮಾಡಿದ್ರೆ ಪಬ್ಲಿಸಿಟಿ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ ಸರ್. ಏನು ಸರ್? ಎಸ್ ಸರ್. ಅಲ್ಲ, ಕೆಲವು ಸಲ ಸರ್ ಅದು ನಿಜ ಇರ್ಬೋದು ಸರ್. ಒಬ್ಬ ಮೇಕರ್ ಆಗಿ ಅದನ್ನು ಒಪ್ಕೊಂತೀವಿ, ಖಂಡಿತವಾಗ್ಲೂ ಒಪ್ಕೊಂತೀನಿ ಸರ್. ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಸಿನಿಮಾನ ಆಡಿಯನ್ಸ್ ಥಿಯೇಟ್ರಿಗೆ ಬರಬೇಕು ಅಂದ್ರೆ ಸೊ ನಾವು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಲೇಬೇಕು, ಅವ್ರನ್ನ ಕರ್ಕೊಳ್ಳೇ ಬರಬೇಕು. ಅದಲ್ಲೂ ಒಬ್ಬ ಮೇಕರ್ಗೂ ಅದು ಚಾಲೆಂಜ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಯಾವುದೇ ಗಿಮಿಕ್ ಇಲ್ಲ ಸರ್. ಸರ್, ಈ ಸಿನಿಮಾದಲ್ಲಿ ಕೊಲೆ ಆಗಿರೋ ವ್ಯಕ್ತಿ ಯಾರು ಸರ್? ಅಂದ್ರೆ ಆರಂಭದಲ್ಲಿ ಹೇಳ್ತಾರೆ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಬಂದ್ ಗರ್ಭಿಣಿ, ಸೊ ಅವ್ರಿಗೆ ಜಯ ಸಿಗ್ಬೇಕು ಅಂತೆಲ್ಲ ಹೇಳ್ತೀರಿ. ಯಾರು ಸರ್ ವ್ಯಕ್ತಿ, ಸತ್ತಿರೋ ವ್ಯಕ್ತಿ ಯಾರು ಅಂತ? ಶಿವಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಸತ್ತಿರ್ತಾರೆ. ಹೇಳಿ ಸರ್. ಯಾವ ಊರ್ ಕಡೆಯವ್ರು ಸರ್? ಏನ್ ಸರ್? ಯಾವ ಊರ್ ಕಡೆಯವರು? ಅಲ್ಲ, ಅದನ್ನ ನಾವು ಸಿನಿಮಾದಲ್ಲಿ ಹೇಳ್ತೀವಿ ಸರ್. ಸರ್, ಸ್ಟೋರಿ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ? ಚಿತ್ರದುರ್ಗದಿಂದ ಬೆಂಗಳೂರುವರೆಗುನಾ, ಹೇಗೆ ಅಂತ? ನೀವು ತಿಳ್ಕೊಂಡಿರಂಗೆ ನಿಮ್ ಸಿನಿಮಾದಲ್ಲಿ ಈಗ ನೀವು ಸಿನಿಮಾ ನೋಡಿದಾಗ ಕೆಲವು ಘಟನೆಗಳು ತಾವು ಎಲ್ಲೋ ನೋಡಿದ್ದೀನಿ ಅನ್ಬಹುದು. ಆದರೆ ತಮಗೆ ಕೆಲವು ಘಟನೆಗಳು ಗೊತ್ತಿಲ್ಲದಲ್ಲವನ್ನು ಕೂಡ ಈ ಸಿನಿಮಾದಲ್ಲಿ ನಾವು ಹೇಳಿದ್ದೀವಿ. ಆದ್ರೆ ಕೆಲವರು ಗೊತ್ತಿರಬಹುದು. ಎಸ್ ಸರ್. ನೀವು ಒಬ್ಬ ನಾರ್ಮಲ್ ರೈಟರ್ ಆಗಿ ಡೈರೆಕ್ಟರ್ ಆಗಿ ಸಿನಿಮಾ ಮಾಡಿದ್ರೆ ಬಹುಶಃ ಇಷ್ಟು ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಎಸ್ ಸರ್. ಒಬ್ಬ ಲಾಯರ್ ಆಗಿ ಸಿನಿಮಾ ಮಾಡಿದ್ರಲ್ಲ. ಎಸ್ ಸರ್. ಈ ಲಾಯರ್ ಅಂತಂದ್ರೆ ಅದೇ ಸಮಸ್ಯೆ ಇರೋದು.
ತುಂಬಾ ದಿವಸದಿಂದ ಆ ಘಟನೆ ನಡೆದಾಗಿಂದನು ಪ್ರತಿದಿನಾನು ಅಥವಾ ವಾರಕ್ಕೊಂದು ವಿಡಿಯೋ ಬರ್ತಾನೆ ಇರುತ್ತೆ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಇಲ್ಲಿ ಡೈರೆಕ್ಟರ್ ಕಮ್ ಲಾಯರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಆನ್ಸರ್ ವೆರಿ ಕ್ಲಿಯರ್ಲಿ, ಅಂದ್ರೆ ಇದು ಅದೇನಾ ಅಲ್ವಾ ಅಂತ. ಸರ್, ತಮಗೆ ಟ್ರೈಲರ್ ಲಾಂಚ್ ಮಾಡ್ತೀವಿ, ಆ ಸಂದರ್ಭದಲ್ಲಿ ನಾನು ಏನನ್ನು ಮುಚ್ಚಿಡಕ್ಕಾಗೋದಿಲ್ಲ, ಎಲ್ಲವನ್ನೂ ನಿಮ್ಮ ಮುಂದೆ ತೆರೆದಿಡ್ಲೇಬೇಕು. ಇಲ್ಲ ಅಂದರೆ ಅದು ಆಡಿಯನ್ಸ್ಗಳಿಗೆ ರೀಚ್ ಆಗೋದಿಲ್ಲ. ಖಂಡಿತವಾಗ್ಲೂ ಕೆಲವು ದಿನಗಳಲ್ಲಿ ನಾನು ಸ್ಪಷ್ಟವಾಗಿ ತಮಗೆ ಹೇಳ್ತೀನಿ ಸರ್. ಇಲ್ಲ ಸರ್. ಮುಂದಿನ ತಿಂಗಳಲ್ಲಿ ಮಾಡಬೇಕು ಅಂತ ಪ್ಲಾನ್ ಆಗಿದೆ. ಸೆನ್ಸಾರ್ ಎಲ್ಲ ಫೈನಲ್ ಆದಮೇಲೆ ಅನೌನ್ಸ್ ಮಾಡ್ತೀವಿ ಸರ್. ಈಗ ನಾವೇನಂದ್ರೆ ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ತನುಷ್ ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ನಾವು ಕೆಲವು ಟೀಸರ್ನ ಮತ್ತು ಆಡಿಯೋನ ಎಲ್ಲ ಕೇಳಿಸ್ತಾ ಎಲ್ಲ ಕೆಲವು ಯೂಟ್ಯೂಬ್ ಆಡಿಯೋ ಕಂಪ್ನಿಗಳಿಗೆ ಅವರೆಲ್ಲ ಓಕೆ ಆಯಿತು, ಎಲ್ಲ ಆಯಿತು. ಕೊನೆಗೆ ಅವರು ಒಂದು 2 days 3 days ಅಂತ ಹೇಳಿ ಈ ಸಿನಿಮಾ ಬೇಡ ಸರ್, ನೆಕ್ಸ್ಟ್ ಸಿನಿಮಾ ಆದರೆ ನಾನು ಮಾಡ್ತೀನಿ, ದಯವಿಟ್ಟು ಬೇಡ ಅಂತ ದೊಡ್ಡ ಕಂಪ್ನಿಗಳೇ ಹೇಳಿದರು. ಅದಕ್ಕೋಸ್ಕರ ನಾವೇ ತನುಷ್ ಸ್ಟುಡಿಯೋಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಡಿಯೋನು ಕೂಡ ನಮ್ಮ ತನುಷ್ ಸ್ಟುಡಿಯೋಸ್ ಇಂದನೇ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೆನ್ಸಾರ್ ಆದಾದ್ಮೇಲೆ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಸರ್. ಅದನ್ನು ಭವಿಷ್ಯ ನಾವೇ ಮಾಡಬಹುದು. ಸರ್, ಈ ಸಿನಿಮಾದಲ್ಲಿ ಏನಾದ್ರೂ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇದೆಯಾ? ಯಾಕಂದ್ರೆ 2004-2005 ಅಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದಷ್ಟು ರಾಜಕಾರಣಿಗಳು ಮತ್ತೆ ಈ ಚಿತ್ರರಂಗದವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಒಬ್ರನ್ನ ಒಳಗಡೆ ಹಾಕೋಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಆ ತರದ್ದು ಏನಾದ್ರು ನಿಮ್ ಸಿನಿಮಾದಲ್ಲೂ ಇದೆಯಾ ಅಂತ? ಮೇಡಮ್, ಈಗಲೇ ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಸ್ಟೋರಿನೇ ಕೇಳಿಬಿಟ್ರೆ ಹೇಗೆ? ಸಿನಿಮಾದಲ್ಲಿ ಇರ್ಲೂಬಹುದು, ಇಲ್ದಲೇನೆ ಇರಬಹುದು ಮೇಡಮ್. ದಯವಿಟ್ಟು ಸಿನಿಮಾ ನೋಡಿ, ಖಂಡಿತವಾಗಿಯೂ ತಮ್ಗೆ ಗೊತ್ತಾಗುತ್ತೆ ಮೇಡಮ್. ಸರ್, ಅದು ಒಂದು ಅಲ್ಲ, ವಿಷಯ ಹೌದು ಇರಬಹುದು, ಆದ್ರೆ ಸರ್ ಇವಾಗ ನಿಮ್ಗೆಲ್ಲ ಕ್ವಶನ್ ಯಾವ ತರ ಅರೈಸ್ ಆಗಿದೆಯೋ ಅದೇ ತರ ಅವ್ರಿಗೂ ಅರೈಸ್ ಆಗಿರ್ಬೋದು. ಅಂದ್ರೆ ನಾವು ಅವ್ರಿಗೆ ಸಿನಿಮಾ ತೋರ್ಸಕ್ ಆಗಲ್ಲ. ನಾವು ಸಿನಿಮಾ ಮಾಡಿದೀವಿ ಕರೆಕ್ಟ್. ಆಡಿಯೋ ಕಂಪ್ನಿ ತಗೊಂಡೇ ಇರೋದು ರೀಸನ್ ಏನಂತ ಹೇಳಿದ್ರೆ ಬಾಸ್ ಅಂತ ಟೈಟಲ್ ಇರ್ಬೋದು, ಅಥವಾ ಈ ಟೀಸರ್ ನೋಡಿ ಅವರು ಇದಿರ್ಬೋದು, ಅವರು ಮುಂದೆ ಏನಿರುತ್ತೋ ಸಿನಿಮಾದಲ್ಲಿ ಅಂತ ಗೊತ್ತಿಲ್ಲದ ಪ್ರಶ್ನೆಗೋಸ್ಕರ ಬೇಡ ಅಂತ ಹೇಳಿರ್ಬೋದು. ನಾನು ರೆಗ್ಯುಲರ್ ಆಗಿ ಮಾಡೋ ಅಂತ ಆಡಿಯೋ ಕಂಪ್ನಿ ಕೂಡ ಬೇಡ, ಮುಂದಿನ ಸಿನಿಮಾ ಮಾಡೋಣ ಜೊತೆಯಲ್ಲಿ ಅಂತ ಹೇಳಿದ್ರು. ಸೊ ಇಲ್ಲ ಸರ್, ಹಿಂಗ್ 2-3 days ನಾನು ವೆಯ್ಟ್ ಮಾಡಿದೆ ಸರ್. ಹಿಂಗೆ ಕನ್ವಿನ್ಸ್ ಮಾಡಾಗತ್ತೆ, ಸಿನಿಮಾ ತೋರ್ಸಕ್ಕಾಗತ್ತೆ ಸರ್ ಬಿಫೋರ್ ರಿಲೀಸ್? ಸರ್, ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಸಿನಿಮಾ ಚೆನ್ನಾಗಾಗುತ್ತೆ ತಗೊಳ್ಳಿ, 100% ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ನಾವು 1 ವರ್ಷ ನಾವು ನೋಡಿದಾಗ ಅಲ್ಲಿ ನಾವು ಒಂದು ಸರ್ಟೆನ್ ಆಡಿಯನ್ಸ್ ನಾವು ಇಟ್ಕೊಂಡು ನೋಡಿದಾಗ 3 ಜನ ಲೇಡೀಸು ಇದ್ರು, ಮುಂದೆ ಸೀಟಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ. ಅದು ಅವರ ರಿಯಾಕ್ಷನ್ ಆಗಿತ್ತು.